ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ಪಾವನ ಚರಣ ತೋರೈ ಕರುಣ ಜ್ಞಾನಾಂಬುಧಿ ಪೂರ್ಣ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ನಿತ್ಯ ನಿರಂಜನ ಸತ್ಯ ಸ್ವರೂಪ ಪ್ರತ್ಯಗಾತ್ಮನೆ ಆನಂದ ರೂಪ ಪ್ರತ್ಯಗಾತ್ಮನೆ ಆನಂದ ರೂಪ ನೀಡೈ ಘನ ಜ್ಞಾನ ಬೋಧ ಬೇಡುವೆ ನಿನ್ನೋಳು ಗುರುವೇ ದೇವ ವಂದೇ ಶಂಕರ ಗುರುದೇವ ಪಾವನ ಚರಣ ತೋರೈ ಕರುಣ ಜ್ಞಾನಾಂಬುಧಿ ಪೂರ್ಣ ವಂದೇ ಶಂಕರ ಗುರುದೇವ ಆತ್ಮಸ್ವರೂಪವ ಬೋಧಿಸಿಯನ್ನ ಮುಕ್ತ ಮಾಡು ನೀ ಶ್ರೀ ಗುರುದೇವ ಮುಕ್ತ ಮಾಡು ನೀ ಶ್ರೀ ಗುರುದೇವ ನಾರಾಯಣ ಪದದ ಜ್ಞಾನ ತೋರಿದ ಶಂಕರ ಗುರುವೇ ದೇವ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ಪಾವನ ಚರಣ ತೋರೈ ಕರುಣ ಜ್ಞಾನಾಂಬುಧಿ ಪೂರ್ಣ ವಂದೇ ಶಂಕರ ಗುರುದೇವ ವಂದೇ ಶಂಕರ ಗುರುದೇವ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹನುಮಂದಿರದಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಸದ್ಗುರು ದಂಪತಿಗಳ ಪವಿತ್ರವಾದ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ಹಾರ್ದವಾಗಿ ನಮಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ 52ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಈ ಹಿಂದಿನ ಪಾಠದಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದ ವಸ್ತು ಇನ್ನೊಂದು ಇಲ್ಲ ಅನ್ನೋ ಮಾತು ಬಂತು.
ಅದರ ಬಗ್ಗೆ ಪವಿತ್ರ ಅಂದರೆ ಮಂಗಳ ಅಂಥೇಳಿ ಕೆಲವು ವಸ್ತುಗಳ ಪರಿಚಯವನ್ನು ಕೊಟ್ಟಿದ್ದಾಗಿದೆ. ಯಾವುದು ಜೀವನದಲ್ಲಿ ಭೌತಿಕವಾದ ಕಲ್ಯಾಣಕ್ಕೂ ಆತ್ಮಕಲ್ಯಾಣಕ್ಕೂ ಸಹಕಾರ ಕೊಡುತ್ತೋ ಅಂಥ ವಸ್ತುಗಳನ್ನು ಪವಿತ್ರ ಮಂಗಳ ಅನ್ನೋ ಶಬ್ದದಿಂದ ಕರೀತಾರೆ. ಮಂಗಳ ದ್ರವ್ಯಗಳು ಅಂತ ಹೇಳೋದುಂಟು. ಅರಿಶಿನವನ್ನು ಮಂಗಲ ದ್ರವ್ಯ ಅಂತ ಕರೆಯೋದುಂಟು. ಪೂರ್ಣ ಕುಂಭವನ್ನು ಮಂಗಳ ಅನ್ನೋ ರೀತಿಯಲ್ಲಿ ಕರೆಯೋದುಂಟು. ಇದೇ ರೀತಿಯಲ್ಲಿ ಇನ್ನೂ ತುಂಬ ವಸ್ತುಗಳಿವೆ. ಪ್ರಧಾನವಾದ ಯಾವುದೋ 8 ಪಟ್ಟಿಯ ರೂಪದಲ್ಲಿ ಜ್ಞಾಪಿಸ್ಕೊಂಡಿದ್ದಾಗಿದೆ. ಆ ಮಂಗಳ ವಸ್ತುಗಳೆಲ್ಲವೂ ಸಹ ಲೌಕಿಕ ಜೀವನವನ್ನು ಸುಂದರವಾಗಿ ಇಡುತ್ತವೆ. ಅಂದರೆ ಇಂದ್ರಿಯ ಕಲ್ಯಾಣಕ್ಕೂ ಕಾರಣವಾಗುತ್ತವೆ, ಹಾಗೆ ಆತ್ಮಕಲ್ಯಾಣಕ್ಕೂ ಸಹಕಾರ ಕೊಡುತ್ತವೆ. ಹಾಗಿರುವಂತಹ ಸ್ವಭಾವದಿಂದ ಕೂಡಿವೆ. ಆದ್ದರಿಂದ ಅದನ್ನ ಮಂಗಳ ಎಂಬುದ ಭಾಷೆಯಲ್ಲಿ ಕರೀತಾರೆ ಎಂಬುದಾಗಿ ಜ್ಞಾಪಿಸ್ಕೊಂಡಿದ್ದಾಯಿತು. ಪವಿತ್ರ ಅನ್ನೋ ಶಬ್ದಕ್ಕೆ ಮಹಾಯೋಗಿ ಶ್ರೀರಂಗರವರು ಒಂದು ವಿಶಿಷ್ಟವಾದ ಅರ್ಥವನ್ನು ಎತ್ತಿ ಹೇಳಿದ ಸಂದರ್ಭವನ್ನು ಪೂಜ್ಯರಾದ ರಾಮಭದ್ರಾಚಾರ್ಯರು ಜ್ಞಾಪಿಸ್ಕೋತಾ ಇದ್ದರು. ಪವಿ ಅನ್ನೋ ಶಬ್ದಕ್ಕೆ ವಜ್ರಾಯುಧ ಅಂತ ಅರ್ಥ ಇದೆ. ಪವಿಯನ್ನು ಯಾವುದು ತ್ರಾಣ ಮಾಡುತ್ತೋ ಕಾಪಾಡುತ್ತೋ ಅದು ಪವಿತ್ರ ಎಂಬುದಾಗಿ ಆಗುತ್ತೆ. ಪವಿಂ ತ್ರಾಯತೆ ಇತಿ ಪವಿತ್ರಂ ಪವಿತ್ರ ಈ ಶಬ್ದಗಳೆಲ್ಲ ಸಿದ್ಧವಾಗುತ್ತೆ. ಪವಿ ಅನ್ನೋ ಶಬ್ದದಿಂದ ಇಲ್ಲಿ ವಜ್ರ ಅಂದರೆ ಯಾವುದನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ಬೆನ್ನುಮೂಳೆಯನ್ನು ಹೇಳ್ತಾ ಇದ್ದಾರೆ. ಬೆನ್ನುಮೂಳೆ ವಜ್ರದಂತೆ ಮಾನವನ ಶರೀರಕ್ಕೆ ಒಂದು ಸಂಪೂರ್ಣವಾದ ನಿಲುವನ್ನು ಆಕಾರವನ್ನು ಕೊಡೋದಕ್ಕೆ ಕಾರಣವಾಗಿದೆ. ಅಂದರೆ ಸುಭದ್ರವಾದದ್ದಾಗಿದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಹೇಳೋದುಂಟು. ಮೇರುದಂಡ ಎಂಬುದಾಗಿ ಕರೆಯೋದುಂಟು. ಅದರೊಳಗಡೆಗೆ ಒಂದು ಸುಷುಮ್ನ ಎಂಬುದಾಗಿ ಒಂದು ನಾಡಿ ಇದೆ. ಆ ನಾಡಿಯೇ ಪರಮಾತ್ಮ ಪ್ರಕಾಶವನ್ನು ಹೊತ್ತು ಈ ದೇಹದಾದ್ಯಂತ ಅದು ತುಂಬಿಕೊಳ್ಳುವಂತೆ ಕಾಲವಿಶೇಷದಲ್ಲಿ ಜ್ಞಾನಿಗಳಿಗೆ ಅನುವು ಮಾಡಿಕೊಡುವಂತಹದ್ದಾಗಿದೆ. ಅದು ಆ ಸುಷುಮ್ನ ನಾಡಿಯನ್ನು ತನ್ನೊಳಗಡೆ ಧಾರಣೆ ಮಾಡಿಕೊಂಡಿರುವಂತಹ ಯಾವ ಮೇರುದಂಡ ಇದೆಯೋ, ಬೆನ್ನುಮೂಳೆ ಇದೆಯೋ, ಆ ಬೆನ್ನುಮೂಳೆ ಸ್ವಭಾವತಃ ಪವಿತ್ರವಾದದ್ದು. ಕಾರಣ ಅತ್ಯಂತ ಪವಿತ್ರವಾದಂತಹ ಜ್ಞಾನವನ್ನು ಹೊರುವ ಒಂದು ಮಾಧ್ಯಮ ಅದು. ಸಹಸ್ರಾರ ಚಕ್ರದಿಂದ ಜ್ಞಾನದ ಸ್ರೋತಸ್ಸು ಹರಿದು ಮೈ ತುಂಬ ತುಂಬಿಕೊಳ್ಳುತ್ತೆ ಎಂಬುದಾಗಿ ಯೋಗಿಗಳ ಅನುಭವ. ಅಂತಹ ಜ್ಞಾನದ ಸ್ರೋತಸ್ಸಾಗಿರುವಂತಹ ಬೆನ್ನುಮೂಳೆ ಪವಿತ್ರವಲ್ಲದೆ ಮತ್ತಿನ್ನೇನದು, ಅತ್ಯಂತ ಪವಿತ್ರವಾದದ್ದು. ಅಂತಹ ಪವಿತ್ರವಾದಂತಹ ಆ ಮೇರುದಂಡವನ್ನು, ವಜ್ರವನ್ನು ಈ ಭುವಿಗೆ ಇಳಿದು ಬಂದಾಗ ಅನೇಕಾನೇಕ ವಸ್ತುಗಳ ಸಂಪರ್ಕ, ನಡೆನುಡಿಗಳು, ಅವುಗಳ ಸಂಪರ್ಕ, ಇವುಗಳೆಲ್ಲ ಕಾರಣದಿಂದ ಶುಚಿಯಾಗಿ ಇಟ್ಕೊಳ್ಳೋದು ಕಷ್ಟಸಾಧ್ಯವಾಗಿ ಇರುತ್ತೆ. ಅಂತಹ ಬೆನ್ನುಮೂಳೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವುದು ಸಹಕಾರ ಕೊಡುತ್ತೋ ಅಂಥ ವಸ್ತುವನ್ನು ಸಹ ಪವಿತ್ರ ಅಂತ ಕರೀಬಹುದು ಅಂತ ಅವರು ವಿಶೇಷವಾದಂಥ ಒಂದು ವಿವರಣೆಯನ್ನು ಕೊಟ್ಟಿದ್ದನ್ನು ಸ್ಮರಣೆ ಮಾಡ್ಕೋತೀನಿ. ಬೆನ್ನುಮೂಳೆಯನ್ನು ತ್ರಾಣ ಮಾಡಿಕೊಂಡ್ರೆ ಇಡೀ ಶರೀರವು ಸುರಕ್ಷಿತವಾಯಿತು ಅಂತ ಅರ್ಥ. ಈ ಶರೀರದಿಂದ ಯಾವ್ಯಾವ ರೀತಿಯಾದ ಅದ್ಭುತವಾದ ಸಾಧನೆಗಳನ್ನು ಮಾಡ್ಬೋದೋ ಅದೆಲ್ಲ ಸಾಧನೆಯನ್ನು ಮಾಡೋದಕ್ಕಾಗತ್ತೆ ಅಂತ ಅರ್ಥ. ಬೆನ್ನುಮೂಳೆ ಒಂದು ಹಾಳಾದರೆ ಸಮಸ್ತವು ಹಾಳಾಯಿತು ಜೀವನ ಅಂತ ಅರ್ಥ. ಬೆನ್ನುಮೂಳೆಯನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಂಡಾಗಲೇ ಒಳ ಅನುಭವ ವಿಶೇಷವಾಗಿ ಹರಿಯುತ್ತೆ. ಹೀಗೆಲ್ಲ ಇರೋದ್ರಿಂದ ಅಂತಹ ಪವಿಯನ್ನು
ಕಾಪಾಡಿಕೊಳ್ಳೋದಾದರೆ ಅದಕ್ಕಿಂತ ದೊಡ್ಡ ಕಾರ್ಯ ಇನ್ನೊಂದೇನಿಲ್ಲ. ಯಾವುದು ಮಂಗಳ ದ್ರವ್ಯ ಎಂಬುದಾಗಿ ಕರಿತೀವೋ ಅವೆಲ್ಲ ಮಂಗಳ ದ್ರವ್ಯಗಳು ಕೂಡ ಸತ್ವಗುಣವನ್ನು ಜಾಗರೂಕಗೊಳಿಸೋದ್ರ ಮೂಲಕವಾಗಿ, ಯಾವ ಸತ್ವಗುಣವು ಬೆನ್ನುಮೂಳೆಯನ್ನು ಚೆನ್ನಾಗಿ ಇಡಬಲ್ಲದೋ ಅಂಥ ಸತ್ವಗುಣವನ್ನು ಜಾಗರೂಕಗೊಳಿಸೋದ್ರ ಮೂಲಕವಾಗಿ ಮೇರುದಂಡವನ್ನು, ವಜ್ರವನ್ನು ತ್ರಾಣ ಮಾಡುತ್ತೆ. ಈ ಆಶಯವನ್ನು ಹೊಂದಿಸ್ಕೊಳ್ಳೋದಕ್ಕೆ ಬರುತ್ತೆ. ಪ್ರಾಕರಣಿಕವಾಗಿ ಅದನ್ನು ನೆನಪಿಸ್ಕೊಂಡು ಮುಂದಿನ ಪಾಠವನ್ನು ಕುರಿತು ಅನುಸಂಧಾನ ಮಾಡೋಣ. ಭಗವದ್ಗೀತೆಯ 4ನೇ ಅಧ್ಯಾಯದ ಕೊನೆಯ 2 ಶ್ಲೋಕಗಳು 41, 42. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಕರ್ಮಗಳು ಯಾರನ್ನು ಬಂಧಿಸುವುದಿಲ್ಲ ಅನ್ನೋ ಬಗ್ಗೆ ಜ್ಞಾಪಿಸ್ತಾ ಇರುವ ಸಂದರ್ಭ. ಇಂಥ ಮಾತುಗಳು ಹಿಂದೂ ಬಂದಿವೆ. ಬೇರೆ ಬೇರೆ ಮುಖಗಳಿಂದ ಸತ್ಯವನ್ನು ಪ್ರಕಾಶಿತಗೊಳಿಸ್ತಾ ಇರುವ ಸಂದರ್ಭ ಅಂತ ತಗೋಬೇಕು. ಯೋಗ ಸನ್ಯಸ್ತ ಕರ್ಮಾಣಂ, ಯೋಗದಿಂದ ಸನ್ಯಸ್ತ ಅಂದರೆ ತ್ಯಜಿಸಲ್ಪಟ್ಟಂತಹ ಕರ್ಮದಿಂದ ಕೂಡಿರುವವನನ್ನು, ಜ್ಞಾನ ಸಂಚಿನ್ನ ಸಂಶಯಂ, ಜ್ಞಾನೋದಯವಾಗಿದ್ದರಿಂದ ಸಂಚಿನ್ನ ಸಂಪೂರ್ಣವಾಗಿ ನಷ್ಟವಾದ ಸಂಶಯವುಳ್ಳವನನ್ನು, ಆತ್ಮವಂತನಾದಂಥ ವ್ಯಕ್ತಿಯನ್ನು ಧನಂಜಯ, ಎಲೆ ಅರ್ಜುನನೇ, ಕರ್ಮಾಣಿನ ನಿಬಧ್ನಂತಿ, ಕರ್ಮಗಳು ಯಾವುದು ಕಟ್ಟಿ ಹಾಕೋಲ್ಲ, ಅವನನ್ನು ಬಂಧಿಸೋದಿಲ್ಲ ಅಂತ ಮಾತಿನ ನೇರವಾದ ಒಂದು ಆಶಯ. ಯೋಗ ಸನ್ಯಸ್ತ ಕರ್ಮಾಣಂ ಅನ್ನೋ ವಿಷಯವನ್ನು ಹಿಂದಿನ ಅಧ್ಯಾಯಗಳಲ್ಲಿ ನಾವು ಅನುಸಂಧಾನ ಮಾಡಿದ್ದೇವೆ. ಪ್ರಕರಣ ಬಂದಿರೋದ್ರಿಂದ ಸಂಕ್ಷೇಪವಾಗಿ ಸ್ಮರಣೆ ಮಾಡಿಕೊಳ್ಳೋಣ. ಹಿಂದೆ ಹೇಳಿರುವ ಮಾತು, ಕರ್ಮವನ್ನು, ಕರ್ಮ ಫಲವನ್ನು ಎರಡನ್ನೂ ತ್ಯಜಿಸಿ, ಅಂದರೆ ಅದಕ್ಕೆ ಅಂಟ್ಕೊಳ್ಳದೇನೆ ನಿತ್ಯ ತೃಪ್ತನಾಗಿ, ನಿರಾಶ್ರಯನಾಗಿ, ಇನ್ಯಾವುದನ್ನು ಅವಲಂಬಿಸ್ಕೊಂಡಿರೋದು ಒಂದೇ ಒಂದು ಪರತತ್ವ, ಅದೊಂದೇ ನನ್ನನ್ನು ಎಲ್ಲ ರೀತಿಯಲ್ಲೂ ಕಾಪಾಡುವಂತಹದ್ದು ಅನ್ನುವ ಮನಸ್ಸಿನಿಂದ ಕೂಡಿದವನು ಕರ್ಮಣ್ಯ ಅಭಿಪ್ರವೃತ್ತೋಪಿ, ನಾನಾ ಕರ್ಮಗಳಲ್ಲಿ ತೊಡಗಿದ್ರೂ ಸಹ ನೈವ ಕಿಂಚಿತ್ ಕರೋತಿ ಸಹ, ಅವನು ಯಾವ ಕರ್ಮವನ್ನು ಮಾಡಿದಂತೆ ಅಲ್ಲ, ಅವನು ಕರ್ಮರಹಿತನಾದವನು ಎಂಬ ಮಾತನ್ನು ಕೇಳಿದ್ವಿ. ಹಾಗಂದರೆ ಅವನು ಕರ್ಮವನ್ನೆಲ್ಲ ಸನ್ಯಸ್ತಂ ಅಂತ ಬಿಟ್ಟಿದ್ದಾನೆ ಅಂತಲೇ ಅರ್ಥ. ಆದರೆ ಕರ್ಮದಲ್ಲಿ ನಿರತನಾಗಿದ್ದಾನೆ, ಸನ್ಯಾಸಿ ಅಲ್ಲ ಅವನು ಗೃಹಸ್ಥನಾಗಿರ್ಬೋದು, ಬ್ರಹ್ಮಚಾರಿಯಾಗಿರ್ಬೋದು. ಆದರೆ ಅವನ ಮನಃಪ್ರವೃತ್ತಿ ಹೇಗಿದೆ ಅಂತ ಕೇಳಿದರೆ, ಕರ್ಮದ ಬಗ್ಗೆಯೂ ಅಂಟಿಲ್ಲ, ಕರ್ಮ ಫಲದ ಬಗ್ಗೆ ನಿರೀಕ್ಷೆ ಇಲ್ಲ, ಆದರೆ ಅದು ಕರ್ತವ್ಯ ಆದ್ದರಿಂದ ನಾನು ಮಾಡ್ತಾಯಿದ್ದೀನಿ ಅಂತ. ಈ ಪದ ತುಂಬ ಮುಖ್ಯವಾದದ್ದು. ಯಾವುದ್ಯಾವುದೋ ಕಾರ್ಯವನ್ನು ಮಾಡ್ಕೊಳ್ತಾ ಕರ್ಮಕ್ಕೆ ಅಂಟ್ಕೊಂಡಿಲ್ಲ, ಕರ್ಮ ಫಲಕ್ಕೂ ಅಂಟ್ಕೊಂಡಿಲ್ಲ ಅಂತ ಹೇಳಿದರೆ ಅದು ಕರ್ಮಯೋಗ ಆಗಲ್ಲ. ಈ ಜಾಗದಲ್ಲಿ ಇಂದು ಎಷ್ಟೆಷ್ಟೋ ಅಪವ್ಯಾಖ್ಯಾನಗಳು ಹುಟ್ಕೊಂಡಿದೆ. ಕರ್ತವ್ಯವನ್ನು ಮಾಡಬೇಕಾದ್ದನ್ನು ಬಿಟ್ಟು ಎಲ್ಲೋ ಹೋಗಿ ಯಾವುದೋ ಒಂದು ಜವಾಬ್ದಾರಿಯನ್ನು ನಿರ್ವಾಹ ಮಾಡ್ಕೊಳ್ತಾ, ಆ ಜವಾಬ್ದಾರಿ ವಿಷಯದಲ್ಲಿ ನಾನು ಆ ಜವಾಬ್ದಾರಿಗೂ ಅಂಟ್ಕೊಂಡಿಲ್ಲ, ಆ ಜವಾಬ್ದಾರಿಯ ಪರಿಣಾಮ ಏನಿದೆ, ಫಲ ಏನಿದೆ ಅದಕ್ಕೂ ಅಂಟ್ಕೊಂಡಿಲ್ಲ ಅಂತ ಹೇಳಿದರೆ ಅದು ಕರ್ಮಯೋಗ ಆಗಲ್ಲ. ಈ ಮಾತು ಹೇಳ್ತಾ ಇರೋದು ಕರ್ತವ್ಯ ಕರ್ಮದ ಬಗ್ಗೆ. ಒಬ್ಬ ಗೃಹಸ್ಥನಾಗಿದ್ದಾನೆ ಅಂತಂದರೆ ಗೃಹಸ್ಥ ಜೀವನವನ್ನು ನಿರ್ವಾಹ ಮಾಡಬೇಕಾಗತ್ತೆ. ಗೃಹಸ್ಥ ಜೀವನವನ್ನು ನಿರ್ವಾಹ ಮಾಡೋಲ್ಲ ಅಂದರೆ ಶುದ್ಧ ಸನ್ಯಾಸಿಯಾಗಿ ಆಗಬೇಕಾಗತ್ತೆ. ನನಗೆ ಯಾವ ಅಂಟು ಇಲ್ಲ, ಕರ್ಮದ ಬಗ್ಗೆಯೂ ಅಂಟಿಲ್ಲ, ಕರ್ಮ ಫಲದ ಬಗ್ಗೆಯೂ ಅಂಟಿಲ್ಲ, ಪ್ರಪಂಚದ ಬಗ್ಗೆ ಅಂಟಿಲ್ಲ, ಎಲ್ಲವನ್ನೂ ತ್ಯಜಿಸಿದ್ದೀನಿ ನಾನು ಅನ್ನೋ ರೀತಿಯಾದ ಮನಸ್ಸಿನಿಂದ ಅವನು ಮನೆಯನ್ನು ಬಿಟ್ಟು ಏಕಾಂತವಾಸ ಮಾಡ್ಕೊಳ್ತಾ ಎದುರುಚ್ಛಾ ಲಾಭ ಸಂತುಷ್ಟನಾಗಿ, ಏನು ಸಿಗುತ್ತೋ ಕಾಲದಲ್ಲಿ ಅಷ್ಟರಿಂದಲೇ ಸಂತುಷ್ಟನಾಗಿ ನೀನು ಮನಸ್ಸಿನಿಂದ ಜೀವನ ಮಾಡ್ತಾ ಇರುವಂತಹ ಶುದ್ಧ ಸನ್ಯಾಸಿಯಾಗಿ ಆಗಬೇಕು. ಹಿಂದೆ ಜ್ಞಾಪಿಸ್ಕೊಂಡಿದ್ದೀನಿ, ಸನ್ಯಾಸ ಅನ್ನೋದು ಯಾರಿಗೆ ಬೇಕಾದರೂ ಇರ್ಬೋದು. ಸನ್ಯಾಸ ಆಶ್ರಮ ಅನ್ನೋದು ಯಾರು ಆ ಆಶ್ರಮದ ಕಟ್ಟುಪಾಡಿಗೆ ಬದುಕಿರುವಷ್ಟು ಕಾಲವೂ ಸಂಪೂರ್ಣವಾಗಿ
ತನ್ನನ್ನು ತಾನು ಒಪ್ಪಿಸಿಕೊಳ್ಳಬಲ್ಲನೋ, ಪ್ರಕೃತಿಯಲ್ಲಿ ಎಲ್ಲೂ ಅನಂತರದಲ್ಲಿ ವಿಕಾರವೇ ಹುಟ್ಟಲ್ವೋ ಅಂಥವನಿಗೆ ಮಾತ್ರ ಸನ್ಯಾಸ ಆಶ್ರಮ ಎಂಬ ಒಂದು ವ್ಯವಸ್ಥೆಯನ್ನು ತಂದಿದ್ದಾರೆ. ಹಾಗೆ ಯಾರು ಕರ್ಮದ ಬಗ್ಗೆ ಅಂಟಿಲ್ದವನೋ ಮತ್ತು ನಿತ್ಯ ತೃಪ್ತ, ಕರ್ಮದ ಬಗ್ಗೆ ಅಂಟಿಲ್ಲ ಆದರೆ ಅತೃಪ್ತಿ ಇದೆ ಅನ್ನೋ ಪರಿಸ್ಥಿತಿನೂ ಬರ್ಬೋದು. ನನಗೆ ಯಾವುದ್ರ ಬಗ್ಗೆನೂ ಅಂಟಿಲ್ಲಪ್ಪ, ಆದರೆ ಏನೋ ಕೊರತೆ ಅಂತ ಅನಿಸುತ್ತೆ, ಸದಾ ಕಾಲದಲ್ಲೂ ನೆಮ್ಮದಿ ಇಲ್ಲ ಅನ್ನೋ ರೀತಿಯಲ್ಲಿ ಭಾವಿಸ್ತಾ ಇದ್ದರೆ ಈ ಕರ್ಮದ ಅಂಟಿಲ್ಲದೇ ಇದ್ದರ ಪರಿಣಾಮ ಅವನ ಮೇಲೆ ಆಗ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಈ ಅಂಟನ್ನು ಕಳ್ಕೊಂಡು ಕೂಡಲೇ ಸಹಜವಾಗಿ ಒಳಗಿಂದಲೇ ಒಂದು ಜ್ಞಾನವೃಷ್ಟಿ ಆಗೋಕ್ಕೆ ಆರಂಭ ಆಗಬೇಕು. ಏನೋ ಪರಮ ಸಂತೋಷ ನನಗಾಗ್ತಾಯಿದೆ, ಕಾರಣ ಗೊತ್ತಿಲ್ಲ, ಲೌಕಿಕವಾಗಿ ಯಾವುದೇ ಲಾಭ ನನಗಿಲ್ಲ, ಆದರೆ ನಾನು ಮಾತ್ರ ಪರಮ ಸಂತುಷ್ಟನಾಗಿದ್ದೀನಿ ಅನ್ನೋ ರೀತಿಯಾದ ಅನುಭವ ಹುಟ್ಟಬೇಕು. ಹಾಗಿದ್ದರೆ ಅವನು ನಿತ್ಯ ತೃಪ್ತ ಅಂತ ಕರೀತಾರೆ. ಮತ್ತು ಅವನಿಗೆ ನಿರಾಶ್ರಯ ಅಂತಂದಾಗ ನನ್ನ ಜೀವನಕ್ಕೆ ಇದನ್ನು ಆಶ್ರಯಿಸ್ಕೊಂಡಿದ್ದೀನಿ, ಅದನ್ನ ಆಶ್ರಯಿಸ್ಕೊಂಡಿದ್ದೀನಿ ಅನ್ನೋ ಬುದ್ಧಿ ಇಲ್ಲ ಅಂತ ಅರ್ಥ. ಅದಕ್ಕೆ ಯಾವುದನ್ನು ಅವಲಂಬಿಸ್ಕೊಳ್ಳದೆ ಬದುಕೋದು ಹೇಗೆ ಅಂತ ಕೇಳಿದರೆ, ಕಾಲಕಾಲಕ್ಕೆ ಸಹಜವಾಗಿ ಏನು ಸಿಗುತ್ತೋ ಅದನ್ನು ಬಳಸ್ಕೋತೀನಿ ನಾನು, ಆದರೆ ಯಾವುದೇ ನಿರೀಕ್ಷೆಯಲ್ಲಿ ನಾನಿಲ್ಲ. ಮುಂದಿನ ಕ್ಷಣಕ್ಕೆ ಮೃತ್ಯು ಬರುತ್ತೆ ಅಂದರೆ ನನಗೆ ಯಾವ ಭಯನೂ ಇಲ್ಲ. ನಾನು ಏನನ್ನು ಸಾಧಿಸಬೇಕಾಗಿದೆಯೋ ಆಗೋಗಿದೆ. ಅದನ್ನು ದೇಹ ಬಿದ್ದು ಹೋಗುತ್ತೆ ಅಂದರೆ ನಶ್ವರವಾದ ದೇಹ ಯಾವತ್ತೋ ಒಂದು ದಿವಸ ಬೀಳಬೇಕು, ಇವತ್ತೇ ಬಿದ್ದೋಯ್ತು, ಹೋದರೂ ಹೋಗುತ್ತೆ ಅಂತ ತಿಳುವಳಿಕೆಯ ಜೊತೆಗೆ ಅಂದ್ಕೊಳ್ಳುವಂಥವನು. ಮೂರ್ಖರು ಹೀಗೆ ಅಂದ್ಕೋಬೋದು, ಎಷ್ಟೊತ್ತಿಗೆ ಬೇಕಾದ್ರೂ ಮೃತ್ಯು ಬರಲಿ, ನಾನು ಸಾಯೋಕ್ಕೆ ಸಿದ್ಧವಾಗಿದ್ದೀನಿ ಅಂತ. ಬಾಂಬ್ ಹಾಕಿ ಸಾಯುವಂತಹ ಅಭ್ಯಾಸ ಬೆಳೆಸ್ಕೊಂಡವನೋ ಅದೇ ಮನಸ್ಸಿನಲ್ಲಿ ಇರ್ಬೋದು. ಅವನು ಭಂಡತನದಿಂದ ಬಂದಂಥ ಚಿಂತನೆ ಅದು. ಅದ್ರ ಒಳಗಡೆ ಜೀವಕ್ಕೆ ಅಯ್ಯೋ ನಾನು ಸಮಸ್ತವನ್ನು ಕಳ್ಕೋತಾ ಇದ್ದೀನಿ ಅಂತ ಒಂದು ಗಾಢವಾದ ಚಿಂತೆ ಇರುತ್ತೆ ಅಂತ ಬಲ್ಲವರು ಹೇಳ್ತಾರೆ. ಹಾಗಲ್ಲದೆ ಒಳಗಡೆಯಿಂದ ಸಿಕ್ಕುವ ಆನಂದದ ಕಾರಣದಿಂದಾಗಿ ಬದುಕಿನ ಬಗ್ಗೆ ಇನ್ನೇನೂ ಆಸೆ ಇಲ್ಲ, ಇದ್ದರೆ ಭಾಳ ಸಂತೋಷ, ಇಲ್ಲದೆ ಹೋದರೂ ಭಾಳ ಸಂತೋಷ ಅನ್ನೋ ರೀತಿಯ ಸ್ಥಿತಿ ಇರಬೇಕು. ಹಾಗಿದ್ದಾಗ ಅವನನ್ನು ಕರ್ಮದಲ್ಲಿ ತೊಡಗಿದ್ದಾನೆ ಅಂತಾದರೂ ಕೂಡ ಸನ್ಯಸ್ತ ಕರ್ಮ, ಅವನು ಎಲ್ಲ ಕರ್ಮವನ್ನು ಬಿಟ್ಟಿದ್ದಾನೆ ಅಂತ ತಗೋಬೇಕು. ಅಂಥ ಮಾತುಗಳು ಅನೇಕ ಹಿಂದಿನ ಪಾಠದಲ್ಲಿ ಬಂದಿದೆ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯ ಆಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಯಾವ ಸಂಘವೂ ಇಲ್ಲ ಮತ್ತು ಪ್ರಾಪಂಚಿಕವಾದ ಅಂಟಿಲ್ಲದೆ ಇರೋದ್ರಿಂದ ಒಂದು ದೃಷ್ಟಿಯಿಂದ ಮುಕ್ತ, ಜ್ಞಾನಾವಸ್ಥಿತ ಚೇತಸಃ ಒಳಗಡೆ ಬೆಳಗುವ ಬೆಳಕಿನಲ್ಲಿ ನೆಲೆ ನಿಂತುಬಿಟ್ಟಿದ್ದಾನೆ. ಕಣ್ಣು ಮುಚ್ಚಿದರೆ ಆ ಬೆಳಕು ಕಾಣಿಸುತ್ತೆ, ಹೊರ ಪ್ರಪಂಚ ಮರೆತು ಹೋಗುತ್ತೆ. ಎಷ್ಟೋ ದೀರ್ಘಕಾಲ ಅದರಲ್ಲೇ ರಮಿಸ್ತಾ ಇರ್ಬೋದು, ಆಮೇಲೆ ಎಷ್ಟೋ ಹೊತ್ತಿಗೆ ತಾನಾಗೆ ಎಚ್ಚರ ಆಗುತ್ತೆ. ಹೇಗೆ ನಿದ್ದೆಯಿಂದ ಸಹಜವಾಗಿ ತಾನಾಗೆ ಎಷ್ಟೋ ಹೊತ್ತು ಆದಮೇಲೆ ಎಚ್ಚರ ಆಗುತ್ತೋ ಹಾಗೆ ಆ ಜ್ಞಾನ ಸಮಾಧಿಯಿಂದ ಹೊರಗಡೆ ಬರೋಕ್ಕಾಗುತ್ತೆ. ಹಾಗೆ ಜೀವನ ಮಾಡ್ತಾ ಇದ್ದಾನೆ ಅನ್ನೋ ಸಂದರ್ಭ ಇದ್ದರೆ ಅವನು ಯಜ್ಞ ಆಚರತಃ ಕರ್ಮ, ಯಜ್ಞಕ್ಕೋಸ್ಕರವಾಗಿ ಯಾವ್ಯಾವುದೋ ಕರ್ಮವನ್ನು ಆಚರಣೆ ಮಾಡ್ತಾನೆ. ಯಜ್ಞಕ್ಕೋಸ್ಕರವಾಗಿ ಅಂದರೆ ಯಾವುದೇ ಫಲನಿರೀಕ್ಷೆ ಇಲ್ಲ. ನಿಮ್ಮ ಕೈಕಾಲಿದೆ, ಪದಾರ್ಥಗಳಿವೆ, ಕಾಲದೇಶಗಳಿದೆ, ಇವನ್ನೆಲ್ಲವನ್ನು ಸಾರ್ಥಕಪಡಿಸೋದಕ್ಕೆ ಬೇಕಾಗುವ ಎಲ್ಲ ಅನುಕೂಲತೆ ನನಗಿರುವಾಗ ನಾನು ಯಜ್ಞರೂಪವಾದಂಥ ಕಾರ್ಯವನ್ನು ಆಚರಣೆ ಮಾಡಬೇಕಾದ್ದು ಕರ್ತವ್ಯ ಎಂಬುದಾಗಿ ಅಂದ್ಕೊಂಡು ಆಯಾ ಕರ್ಮವನ್ನು ನಿರ್ವಾಹ ಮಾಡ್ಕೋತ ಹೋಗ್ತಾನೆ. ಅಂಥ ವ್ಯಕ್ತಿಗೆ ಸಮಗ್ರಂ ಕರ್ಮ ಪ್ರವಿಲೀಯತೆ, ಎಲ್ಲ ಕರ್ಮವು ಸಂಪೂರ್ಣವಾಗಿ ಲಯವಾಗಿಬಿಡುತ್ತೆ ಅಂತ. ಲಯವಾಗಿಬಿಡುತ್ತೆ ಅಂದರೆ ಸರ್ವಂಕರ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಆ ಎಲ್ಲ ಕರ್ಮವು ಪ್ರಕೃತಿಯಲ್ಲಿ ಧಾತು ಸಾಮ್ಯವನ್ನು ಉಂಟು ಮಾಡಿಕೊಳ್ತಾ ಜ್ಞಾನಾನುಭವದ ಕಡೆ ಕರ್ಕೊಂಡು ಹೋಗಿ ತಲುಪಿಸ್ಬಿಡುತ್ತೆ ಅಂತ ಯೋಗಿಗಳು ಸಾರ್ತಾರೆ. ಕರ್ಮ ಮಾಡಿ ಮುಗಿದೊಡನೆಯೇ ಆ ಕರ್ಮದ ಫಲ ತತ್ಕಾಲದಲ್ಲಿ ಜ್ಞಾನಸಿದ್ಧಿಯನ್ನು ಕೊಡುತ್ತೆ. ಹೀಗೆಲ್ಲ ಉಂಟು ಅಂತ. ಅಂದರೆ ಯಾವುದೋ ಒಂದು ಸಿದ್ಧಾಸ್ತನಾದವನಿಗೆ ನಮ್ಮ ಮನಸ್ಸಿಗೆ ತೋರದಂತೆ ನಾವು ಕರ್ಮವನ್ನು ಆಚರಣೆ ಮಾಡಿ ಕರ್ಮಾಂತದಲ್ಲಿ ನಮಗೇನು ಸಿಕ್ತು ಅಂತ ಆಲೋಚನೆ ಮಾಡಿದರೆ ಎಷ್ಟೋ ಸಂದರ್ಭದಲ್ಲಿ ಬರೀ ಕ್ಲೇಶ, ದೈಹಿಕವಾಗಿ ಬೇಕಾದಷ್ಟು ಆಯಾಸ ಆಯಿತು, ಬೇರೆ ಸಮಯವೂ ಕಳೆದೋಯ್ತು, ದ್ರವ್ಯವೂ ಮುಗಿದೋಯ್ತು, ಇನ್ನೇನು ಸಿಗಲಿಲ್ಲ ಅಂತ ಅಂದ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು. ಕಾರಣ ಕರ್ಮದ ವಿಧಿವಿಧಾನ ಗೊತ್ತಿರಬೇಕು, ವ್ಯವಸ್ಥಿತವಾಗಿ ಕರ್ಮ ನಡಿಬೇಕು. ಹಾಗೆ ನಡೆದಾಗ ಇಂಥದ್ದೊಂದಿದೆ ಅಂತ. ಇಂತಹ ಜ್ಞಾನ ಸನ್ಯಸ್ತ ಕರ್ಮ ಯಾರು ಆಗಿದಾನೋ ಅವನು ಜ್ಞಾನ ಸಂಚಿನ್ನ ಸಂಶಯ
ಅದೇ ರೀತಿಯಲ್ಲಿ ಸಂಶಯ ಅನ್ನೋದಕ್ಕೆ ಕೊನೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಯೋಗಿಗಳು ಜ್ಞಾನಿಗಳು ಹೇಳ್ತಾರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಉಪನಿಷತ್ತಿನ ಮಾತು, ಮುಂಡಕದ ಮಾತು. ಹೃದಯ ಗ್ರಂಥಿ ಭೇದಿಸಲ್ಪಟ್ಟಾಗ, ಹೃದಯ ಗ್ರಂಥಿ ಭೇದಿಸಲ್ಪಡೋದು ಅಂದ್ರೆ ಅರ್ಥ ಇವತ್ತು ನಮ್ಮ ನಿತ್ಯವಾದ ಜೀವನದಲ್ಲಿ ಇಲ್ಲ. ಅದು ಆ ಅನುಭವ ಗೊತ್ತಿಲ್ಲ ನಮಗೆ. ತೀವ್ರವಾದ ಯೋಗ ಸಾಧಕನಿಗೆ ಅಥವಾ ಯಾರೋ ಒಬ್ಬ ಗುರು ವಿಶೇಷವಾಗಿ ತನ್ನ ಅನುಗ್ರಹವನ್ನು ಹರಿಸಿದಾಗ ಈ ಸುಷುಮ್ನೆಯಲ್ಲೇ ಇರುವಂತಹ ಯಾವ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರಗ್ರಂಥಿ ಎಂಬುದಾಗಿ 3 ಗ್ರಂಥಿಗಳಿದೆಯೋ ಆ ಗ್ರಂಥಿಗಳನ್ನು ಭೇದಿಸ್ಕೊಂಡು ಮನಸ್ಸು ಒಳಗಡೆ ಆ ಸುಷುಮ್ನಾವನ್ನು ಪ್ರವೇಶ ಮಾಡಿದಾಗ ಎಲ್ಲ ಸಂಶಯಗಳು ಸಂಪೂರ್ಣ ಹೊರಟೋಗುತ್ತೆ ಅಂತ ಹೇಳುವಂಥದ್ದುಂಟು. ಹಾಗಾಗದೆ ಉಳಿದ ಸಂದರ್ಭಗಳಲ್ಲಿ ನಮ್ಮ ಸಂಶಯ ಪರಿಹಾರ ಆಯಿತು ಅಂದರೆ ತತ್ಕಾಲದಲ್ಲಿ ಪರಿಹಾರ ಆಯಿತು ಅಂತ ಅರ್ಥ. ಯಾರೋ ನನಗೇನೋ ಒಂದು ಪ್ರಶ್ನೆ ಇತ್ತು, ಏನು ಸಂದೇಹ ಇತ್ತು, ಯಾರ ಹತ್ರ ಹೋಗಿ ಪ್ರಶ್ನೆ ಮಾಡಿದೆ, ತುಂಬ ಚೆನ್ನಾಗಿ ಉತ್ತರಿಸಿದ್ರು, ಅದನ್ನೇನಾಯಿತು, ಸಂಶಯ ಬಗೆಹರಿತು ಅಂತ. ಎಷ್ಟೊತ್ತು ಅಂತ ಕೇಳಿದ್ರೆ ಇನ್ನೊಂದು ಪ್ರಶ್ನೆ ಹುಟ್ಟೋ ತನಕ ಅಂತ ಅಷ್ಟೇ. ಇನ್ನೊಂದು ಪ್ರಶ್ನೆ ಎಷ್ಟೊತ್ತಿಗೆ ಬೇಕಾದ್ರೂ ಹುಟ್ಬೋದು, ಕಾರಣ ಈ ವಿಸ್ತೃತವಾದ ಜಗತ್ತಿನ ಮರ್ಮಗಳೆಲ್ಲ ಗೊತ್ತಾಗಿಲ್ಲ. ತತ್ಕಾಲದಲ್ಲಿ ಒಂದು ಯಾವುದೋ ವಿಷಯದ ಬಗ್ಗೆ ಬುದ್ಧಿ ಹರಿತು, ಅಲ್ಲಿ ಸಂದೇಹ ಬಂತು, ಹಾಗೋ ಹೀಗೋ ಅಂತ. ಆ ಸಂದೇಹವನ್ನು ಯಾರೋ ಬಗೆಹರಿಸ್ಕೊಟ್ರು ಅಷ್ಟೇ ಹೊರತು ಈ ಸಮಗ್ರ ಸೃಷ್ಟಿಯ ವಿಷಯದಲ್ಲಿ ನನಗೆ ಆಮೂಲಾಗ್ರವಾಗಿ ಏನೋ ಒಂದು ಸೂತ್ರಪ್ರಾಯವಾದ ವಿಷಯ ತಿಳಿಬೇಕಾಗಿದೆಯೋ ಅದು ತಿಳಿತಾ ಅಂತ ಕೇಳಿದ್ರೆ ತಿಳಿದಿಲ್ಲ. ತಿಳಿದೇ ಇದ್ದಿದ್ದರಿಂದ ಎಷ್ಟೊತ್ತಿಗೆ ಬೇಕಾದ್ರೂ ಮತ್ತೆ ಸಂದೇಹ ಹುಟ್ಟಬೋದು. ಇನ್ನೆಂದೂ ಸಂದೇಹ ಹುಟ್ಟೋಲ್ಲ ಅನ್ನುವಷ್ಟು ಮಟ್ಟಿಗೆ ಸಂದೇಹ ಕಳಚೋದಾದ್ರೆ ಯಾವಾಗ ಅಂತ ಕೇಳಿದರೆ, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಆಗೊಂದು ಮಾತ್ರ ಹೃದಯ ಗ್ರಂಥಿಯು ತೆರೆದು ಒಳಗಡೆ ಭಗವಂತ ಬೆಳಕಿಗೆ ಬಂದು ಆಗ ಸತ್ಯ ಇದು, ಉಳಿದು ಎಲ್ಲ ಒಂದು ತ್ರಿಗುಣಮಯವಾದ ಪ್ರಪಂಚ ಅಂತ, ತ್ರಿಗುಣಮಯವಾದ ಪ್ರಪಂಚದ ಬಗ್ಗೆಯೂ ಸ್ಪಷ್ಟ ಕಲ್ಪನೆ ಆಗಿಬರುತ್ತೆ, ಒಳಗಡೆ ಬೆಳಗುವ ಬೆಳಕಿನ ಬಗ್ಗೆಯೂ ಸ್ಪಷ್ಟವಾದಂಥ ನಿಲುವು ಆಗಿಬರುತ್ತೆ. ಆಗ ಸಂಶಯ ಪೂರ್ತಿ ಹೋಯಿತು ಅಂತ ಅರ್ಥ. ಹಾಗಾಗುವಂಥ ವ್ಯಕ್ತಿಗೆ ಆತ್ಮವಂತಂ ಜೊತೆಗೆ ಅವನು ಆತ್ಮವಂತನೂ ಆಗ್ತಾನಂತೆ. ಆತ್ಮವಂತ ಅಂದರೆ ಏನರ್ಥ? ಆತ್ಮ ಅಸ್ಯ ಅಸ್ತೀತಿ ಆತ್ಮವಾನ್ ಅಂತ ಅರ್ಥ ಹೇಳಿದರೆ ಆತ್ಮ ಉಳ್ಳವನು ಅಂತ ಅರ್ಥ ಆಗುತ್ತೆ. ಆತ್ಮ ಇಲ್ಲದೇ ಇದ್ದವ್ರು ಯಾರಿದ್ದಾರೆ ಪ್ರಪಂಚದಲ್ಲಿ? ಎಲ್ಲರಲ್ಲೂ ಜೀವ ನೆಲೆಸಿದ್ದಾನೆ, ಎಲ್ಲರಲ್ಲೂ ಪರಮಾತ್ಮ ನೆಲೆಸಿದ್ದಾನೆ. ಹೀಗಿರುವಾಗ ಆತ್ಮವಂತನಾದ ಇವನನ್ನು ಅನ್ಬೇಕಾದ್ರೆ ಏನು ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ, ಆತ್ಮವಾನ್ ಅನ್ನೋ ಶಬ್ದಕ್ಕೆ ಕೆಲವು ಸಂದರ್ಭದಲ್ಲಿ ಆತ್ಮ ಪ್ರಕಾಶವು ಕಂಡ ನಂತರದಲ್ಲಿ ಸಹಜವಾಗಿ ಪ್ರಕೃತಿಯಲ್ಲಿ ಹುಟ್ಟುವಂತಹ ಯಾವ ಆತ್ಮಗುಣಗಳಿದೆಯೋ ಅವುಗಳಿಂದ ಕೂಡಿದವನು ಅಂತ ಅರ್ಥ. ಅದಕ್ಕೆ ಅಂದರೆ ಆತ್ಮದರ್ಶನ ಆದ ನಂತರದಲ್ಲಿ ಸಹಜವಾಗಿಯೇ ಆತ್ಮಗುಣಗಳು ಮೈ ತುಂಬ ತುಂಬಿಕೊಳ್ಳುತ್ತೆ. ಆತ್ಮಗುಣ ತುಂಬುತ್ತೆ ಅಂದರೆ ಪರಮಾತ್ಮಾನುಭವವು ಬುದ್ಧಿಯನ್ನು ಬೆಳಗಿಸುತ್ತೆ, ಮನಸ್ಸನ್ನು ಬೆಳಗಿಸುತ್ತೆ, ಪಂಚೇಂದ್ರಿಯಗಳಲ್ಲಿ ತುಂಬಿ ಹರಿಯುತ್ತೆ, ಅದೇ ರೀತಿಯಲ್ಲಿ ಮೈನ ರೋಮಗಳಲ್ಲಿ ತುಂಬ ಹರಿಯುತ್ತೆ ಅಂತ ಅಂದಾಗ ಆಗ ಒಂದು ಹೊಸತನ ಬರುತ್ತೆ. ಭಾಳ ಚೆನ್ನಾಗಿರೋ ಗದ್ದೆ, ನೀರು ಇರಲಿಲ್ಲ, ಅನಂತರ ಯಾವುದೋ ಕಾಲದಲ್ಲಿ ಕೆರೆಯಿಂದ ನೀರನ್ನು ಬಿಟ್ವಿ ಅಂತಂದರೆ ಬಿಟ್ಟೊಡನೆ ಎಲ್ಲ ಭಾಗದಲ್ಲಿರುವ ಎಲ್ಲ ಸಸ್ಯಗಳು ಹೊಸತನವನ್ನು ಹೊಂದುತ್ತವೆ, ಹಸಿರಾಗಿ ಮತ್ತೆ ಗೋಚರವಾಗಿಬಿಡುತ್ತೆ. ಹಾಗೆ ಈ ಮೈ ತುಂಬ ಜ್ಞಾನಧಾರೆ ತುಂಬ್ಕೋಬೇಕಾಗಿತ್ತು, ತುಂಬ್ತಾ ಇಲ್ಲ. ಯಾಕೆ ತುಂಬ್ತಾ ಇಲ್ಲ ಅಂದರೆ ಯಾವುದೋ ನಾನೇ ಮಾಡಿದ ಪಾಪಗಳು ಅಡೆತಡೆಯಾಗಿ ನಿಂತುಬಿಟ್ಟಿದೆ, ಮೇಲಿಂದ ಕೆಳಗಡೆ ಹರಿಬೇಕಾದ್ದು ಹರಿತಾ ಇಲ್ಲ, ಕಟ್ಟಿ ಹೋಗ್ಬಿಟ್ಟಿದೆ, ತೆರ್ಕೊಂಡಿಲ್ಲ. ಅಂಥ ಸ್ಥಿತಿ ಇತ್ತು. ಈಗ ಗ್ರಂಥಿ ಭೇದನ ಆಯಿತು, ಸಾಧನೆಯಿಂದಲೋ ಗುರು ಅನುಗ್ರಹದಿಂದಲೋ ಆಗ ಒಳಗಡೆಯಿಂದ ಜ್ಞಾನಧಾರೆ ಹರಿಯೋಕ್ಕೆ ಶುರುವಾಗಿದೆ ಅಂತ ಆದರೆ ಆಗ ಆ ಹುಟ್ಟುವಂತಹ ಒಂದು ಕಥೆಯೇ ಬೇರೆ. ಆಗ ಮೈ ತುಂಬ ಆನಂದ ಎಂಬುದು ತುಂಬಿ ಹರಿಯುತ್ತೆ. ತುಂಬಿ ಹರಿದಾಗ ಅವನನ್ನು ಆತ್ಮವಂತ ಎಂಬುದಾಗಿ ಕರೀತಾರೆ. ಅಂದರೆ ಆತ್ಮದರ್ಶನವಾಗಿದ್ದರ ಪರಿಣಾಮವಾಗಿ ದೇಹ, ಇಂದ್ರಿಯ, ಮನೋಬುದ್ಧಿ ಇವುಗಳಲ್ಲೆಲ್ಲ ಹೊಸ ಲಕ್ಷಣಗಳು ಏರ್ಪಡುತ್ತೆ. ಅವನನ್ನು ಆತ್ಮವಂತ ಅಂತ ಕರೀತಾರೆ. ಆತ್ಮ ಅತ್ಯಂತ ಪ್ರಶಸ್ತವಾದ ವಸ್ತು. ಅದು ಎಷ್ಟು ಜಾಗದಲ್ಲಿ ಆವರಿಸಿ ಯಾವ್ಯಾವ ಥರದ ಸೌಖ್ಯವನ್ನು ಲಕ್ಷಣವನ್ನು ಕೊಡಬೇಕಿತ್ತು ಅದಷ್ಟು ಲಕ್ಷಣವನ್ನು ಕೊಟ್ಟಾಗ ಅವನನ್ನು ಆಗ ಆತ್ಮವಂತ ಎಂಬುದಾಗಿ ಕರೆಯೋದರಲ್ಲಿ ಔಚಿತ್ಯ ಇದೆ. ಅಂಥ ವ್ಯಕ್ತಿಯನ್ನು
ಕರ್ಮಾಣಿನ ನಿಬದ್ಧಂತಿ, ಕರ್ಮಗಳು ಯಾವುದೂ ಕಟ್ಟಾಕೋಲ್ಲ. ಮುಂದಿನ ಮಾತು, ತಸ್ಮಾತ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನ ಆತ್ಮನಃ ಚಿತ್ವೇನಂ ಸಂಶಯಂ ಯೋಗಂ ಆತಿಷ್ಠ ಉತ್ತಿಷ್ಠ ಭಾರತ. ಇದು ಇದುವರೆಗೆ ಮಾಡಿದ ಉಪದೇಶದ ಹಿನ್ನೆಲೆಯಲ್ಲಿ ಮಾಡ್ತಾ ಇರುವಂಥ ಒಂದು ಸಮಾರೋಪದ ಮಾತು. ತಸ್ಮಾತ್ ಹೀಗೆಲ್ಲ ಇರೋದರಿಂದ, ಈ ಕಾರಣದಿಂದ ಅಂತ ಅರ್ಥ. ಅಜ್ಞಾನ ಸಂಭೂತಂ ಅಜ್ಞಾನದಿಂದ ಹುಟ್ಟಿರುವಂತಹ, ಹೃತ್ಸ್ಥಂ ನಿನ್ನ ಹೃದಯದಲ್ಲೇ ನೆಲೆಸಿರುವಂತಹ, ಆತ್ಮನಃ ನಿನಗೇ ಸೇರಿದಂತಹ, ಏನಂ ಸಂಶಯಂ ಈ ಒಂದು ಸಂಶಯ ಇದೆಯಲ್ಲ, ಈ ಸಂಶಯವನ್ನು ಜ್ಞಾನಾಸಿನ ಜ್ಞಾನವೆಂಬ ಖಡ್ಗದಿಂದ ಚಿತ್ವ ಕತ್ತರಿಸಿ ಹಾಕಿ, ಯೋಗಂ ಆತಿಷ್ಠ ಯೋಗವನ್ನು ತಂದುಕೋ, ಯೋಗವನ್ನು ಪಡೆದುಕೋ, ಸಮಾಧಿಯನ್ನು ಅನುಭವಿಸು, ಆ ಜ್ಞಾನ ಪ್ರವಾಹದಲ್ಲಿ ನೀನು ಮುಳುಗೋ, ಅದರಲ್ಲಿ ಒಂದಾಗಿ ಬಿಡು. ಉತ್ತಿಷ್ಠ ಭಾರತ, ಭಾರತ ಇಲ್ಲಿ ಅರ್ಜುನನೇ ಉತ್ತಿಷ್ಠ ಏಳು ಮೇಲೆ. ಅಂದರೆ ನೀನು ಅಜ್ಞಾನದ ನಿದ್ರೆಯಲ್ಲಿ ಮುಳುಗೋಗಿದೆಯಾ, ಈ ಅಜ್ಞಾನವನ್ನು ಬಿಡು, ಜ್ಞಾನದಲ್ಲಿ ಮುಳುಗೋದಕ್ಕೆ ಬೇಕಾಗುವಂಥ ಕಾರ್ಯವನ್ನು ಮಾಡು. ಜ್ಞಾನದಲ್ಲಿ ಮುಳುಗೋದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಇರೋದು ಒಂದೇ ಒಂದು ತೊಡಕು, ಏನಪ್ಪ ಅಂದರೆ ಅಜ್ಞಾನ ಮೈನಲ್ಲಿ ತುಂಬಿದೆ. ಅಜ್ಞಾನ ಯಾವ ವಿಷಯದಲ್ಲಿ ಅಂದರೆ, ನಾನು ಅನ್ನೋ ವಸ್ತುವಿನ ಬಗ್ಗೆ, ಒಳಗಡೆ ಬೆಳೀತಾ ಇರೋ ಒಂದು ಬೆಳಕಿನ ಬಗ್ಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ. ಯಾವುದೋ ಒಂದು ಸಂದಿಗ್ಧತೆ ಬಾಧಿಸ್ತಾ ಇದೆ, ಅದು ಎಷ್ಟೋ ಕಾಲದಿಂದ ಬಾಧಿಸ್ತಾ ಇದೆ, ಜನ್ಮ ಜನ್ಮಾಂತರಗಳಿಂದ ಬಂದು ಬಾಧಿಸ್ತಾ ಇದೆ. ಅದನ್ನು ಯಾರೋ ಏನೋ ಒಂದೆರಡು ಪಾಠ ಹೇಳಿದರೆ ಹೋಗಲ್ಲ ಅದು. ಈ ಹಿಂದೆ ಪಾಠದಲ್ಲಿ ಬಂತಲ್ಲ, ಹಾಗೆ ಪ್ರಕೃತಿ ಯಾವುದೋ ಕಾಲದಲ್ಲಿ ಪಕ್ವತೆಯನ್ನು ತರಬೇಕು ಮೈಗೆ, ಆಗ ಅದು ಘಟಿಸಬೇಕು. ಹಾಗೆ ಘಟಿಸಿದಾಗ ಅದು ಏನದು ಅಂತ ಕೇಳಿದರೆ, ಜ್ಞಾನವೆಂಬ ಒಂದು ಖಡ್ಗವು ಈ ಮೈ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂಥ ಅಜ್ಞಾನವನ್ನು ಕತ್ತರಿಸ್ತು ಅಂತ ಅರ್ಥ. ಹಾಗೆ ಕತ್ತರಿಸಿದಾಗ ಅವನು ಯೋಗರೂಪವಾದ ಒಂದು ಸ್ಥಿತಿಯಲ್ಲಿ ಸದಾ ಕಾಲದಲ್ಲೂ ನೆಲೆಸಿರ್ಬೋದು, ಇಷ್ಟಪಟ್ಟಾಗೆಲ್ಲ ಆ ಸಮಾಧಿ ಸ್ಥಿತಿಯ ಅನುಭವಕ್ಕೆ ಇರ್ಬೋದು, ಹಾಗೆ ಬದುಕೋದಕ್ಕಾಗತ್ತೆ. ಅಂಥ ಸ್ಥಿತಿಯನ್ನು ನೀನು ಪಡ್ಕೋಪ್ಪ ಏಳು ಮೇಲೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಒಂದು ಆದೇಶ ರೂಪವಾದ ಮಾತನ್ನು ಹೇಳ್ತಾ ಒಂದು ಘಟ್ಟದ ಮಾತನ್ನು ಉಪಸಂಹಾರ ಮಾಡಿದ್ದಾಗಿದೆ. ಈ ಅಧ್ಯಾಯಕ್ಕೆ ನಾವು ಈ ಹಿಂದೆ ಭಾವಿಸಿದ್ದೇವೆ, ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯ ಎಂಬುದಾಗಿ. ಜ್ಞಾನಯೋಗವನ್ನು ಕುರಿತು ಹೇಳ್ತಾ ಇರುವಂಥ ಒಂದು ಅಧ್ಯಾಯ ಇದು. ಅಧ್ಯಾಯದ ಸಾರವನ್ನು ಸಂಕ್ಷೇಪವಾಗಿ ನೆನಪಿಸ್ಕೊಂಡು ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಅಧ್ಯಾಯದ ಆರಂಭ ಹೇಗಾಯಿತು ಅಂತ ಕೇಳಿದ್ರೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮಂ ಜ್ಞೇಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರೂಯೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸ ಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ ಅಂತ ಯೋಗದ ಬಗ್ಗೆ ಹೇಗೆ ಅದು ಹುಟ್ಟಿತು ಅನ್ನೋ ಬಗ್ಗೆ ಒಂದು ಪರಿಚಯ ಕೊಡ್ತಾ, ಅಂದರೆ ಅದು ಸೃಷ್ಟಿಯಲ್ಲಿ ಸಹಜವಾಗಿ ಸೇರ್ಕೊಂಡು ಬಂದಿರುವಂಥದ್ದು. ವಿವಸ್ವಂತನಿಗೆ ಮೊಟ್ಟ ಮೊದಲಿಗೆ ನಾನು ಹೇಳಿದೆ ಅಂತ ಅಲ್ಲಿಂದ ಒಂದು ಪರಂಪರೆಯನ್ನು ಹೇಳ್ಕೊಂಡು ಬಂದು, ಆ ಯೋಗ ಕಾಲವಶಾತ್ ನಷ್ಟವಾಗಿ ಹೋಯಿತು. ಆ ನಷ್ಟವಾದ ಯೋಗವನ್ನು ಮತ್ತೊಮ್ಮೆ ನಿನಗೆ ಇವತ್ತು ಅನುಗ್ರಹಿಸ್ತಾ ಇದ್ದೀನಿ. ಯಾಕೆಂದರೆ ನೀನು ಭಕ್ತನಾಗಿದೆಯಾ, ಸಖಾ ಮಿತ್ರನಾಗಿದೆಯಾ, ಅದರಿಂದ ನನಗೆ ಆ ಒಂದು ಯೋಗದ ವಿಷಯದಲ್ಲಿ ನಿನಗೆ ಒಂದು ತಿಳುವಳಿಕೆಯನ್ನು ಕೊಡುವ ಒಂದು ಸಂಕಲ್ಪವಿದೆ, ಕೊಡ್ತಾಯಿದ್ದೀನಿ ಎಂಬುದಾಗಿ ಹೇಳಿ ಮಾತನ್ನು ಮುಂದುವರಿಸುವ ಸಂದರ್ಭದಲ್ಲಿ ಅರ್ಜುನನ ಕಡೆಯಿಂದ ಪ್ರಶ್ನೆ ಬರುತ್ತೆ. ಏನಪ್ಪ ಅಂದರೆ, ನೀನು ಈಗ ನನ್ನೆದುರಿಗಿದೆಯಾ, ನಾನು ಅಂದು ಹೀಗೆ
ಜ್ಞಾನವನ್ನು ವಿವಸ್ವಂತನಿಗೆ ಉಪದೇಶ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದಾಗ ಮುಂದಕ್ಕೆ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ನನಗೂ ನಿನಗೂ ಬೇಕಾದಷ್ಟು ಜನ್ಮಗಳು ಘಟಿಸಿ ಹೋಗಿವೆಯಪ್ಪ. ಆದರೆ ಎಲ್ಲ ಜನ್ಮಗಳು ನನಗೆ ತಿಳಿದಿವೆ, ಅಂದರೆ ಸ್ಮರಣೆಯಲ್ಲಿವೆ. ನಿನಗೆ ಅವು ಸ್ಮರಣೆ ನಿಲ್ಲಿಲ್ಲ. ಯಾಕೆಂದರೆ ಮರವು ಕೌದಿದೆ ನಿನಗೆ, ಅಪಸ್ಮಾರನ ಹಾವಳಿಗೆ ನೀನು ತುತ್ತಾಗಿದೆಯಾ. ಹಳೆಯದು ಯಾವುದು ನಿನ್ನ ಸ್ಮರಣೆಯಲ್ಲಿಲ್ಲ, ಆದರೆ ನನಗೆ ಅಷ್ಟು ಸ್ಮರಣೆಯಲ್ಲಿದೆ. ಎಷ್ಟು ಜನ್ಮವನ್ನು ಸಾಗಿಸಿಲಿ ಬಂದಿದ್ದೀನಿ ನಾನು. ಜನ್ಮ ಅನ್ನೋದಕ್ಕೆ ಅರ್ಥ ಅವತಾರ ಅಂತ ಅರ್ಥ. ಅಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದೆ, ಸೃಷ್ಟಿಯಲ್ಲಿ ನೆಲೆ ನಿಂತೆ, ಅದೆಲ್ಲದರ ಪರಿವೆ ನನಗಿದೆ. ಅಂತಹ ನನ್ನನ್ನು ಯಾರು ಭಾವಿಸ್ತಾರೋ ಅವರೆಲ್ಲರೂ ಮೋಕ್ಷವನ್ನು ಕಾಣ್ತಾರೆ ಅನ್ನೋ ರೀತಿಯಾದ ಮಾತನ್ನು ಹೇಳಿ ಅನಂತರ ಮತ್ತೆ ಕರ್ಮದ ಬಗ್ಗೆ ಪರಿಚಯವನ್ನು ಕೊಟ್ಟಂಥ ವಿಷಯ ಇದೆ. ವೀತರಾಗ ಭಯ ಕ್ರೋಧ, ರಾಗ ಅಂದರೆ 8, ಕ್ರೋಧ ಕೋಪ, ಇವುಗಳನ್ನೆಲ್ಲ ಕಳ್ಕೊಂಡವರಾಗಿ ಮನ್ಮಯಾಹ ಮೈ ತುಂಬ ಚಿತ್ರದ ತುಂಬ ನನ್ನನ್ನು ತುಂಬಿಕೊಂಡವರಾಗಿ, ಮಾಂ ಉಪಾಶ್ರಿತ ನನ್ನನ್ನೇ ಅವಲಂಬಿಸಿದವರಾಗಿ, ಬಹವಃ ಎಷ್ಟೋ ಜನ ಜ್ಞಾನ ತಪಸಾ ಪೂತಾಹ ಜ್ಞಾನ ಮತ್ತು ತಪಸ್ಸಿಯಿಂದ ಪೂತರಾಗಿ ಮದ್ಭಾವಮಾಗತಃ ನನ್ನಂತೆ ಆಗಿಬಿಟ್ಟಿದ್ದಾರಪ್ಪ ಅಂತ. ಈ ಮಾತು ಏನನ್ನು ಜ್ಞಾಪಿಸ್ತು ಅಂತ ಕೇಳಿದ್ರೆ, ಕರ್ಮಯೋಗ ಉಂಟು, ಜ್ಞಾನಯೋಗ ಉಂಟು, ಅಷ್ಟೇ ಅಲ್ಲ, ನನ್ನನ್ನೇ ಅನನ್ಯವಾದ ಬುದ್ಧಿಯಿಂದ ಭಾವಿಸಿದವರಿಗೆ ಅದೇ ಸ್ಥಿತಿ ಉಂಟು, ಅದೇ ಭಕ್ತಿಯೋಗ. ಯಾಕೆಂದರೆ ನಾನು ಆ ಸ್ಥಿತಿಯಲ್ಲಿದ್ದೀನಿ. ಹಾಗಿರೋದ್ರಿಂದ ನನ್ನನ್ನು ಬುದ್ಧಿಯಿಂದ ಭಾವಿಸೋದು ಬೇರೆ ಅಲ್ಲ, ನನ್ನ ಒಳಗಡೆ ಇರೋ ಒಂದು ಸ್ಥಿತಿ ಏನಿದೆ ಅದನ್ನು ಗೌರವಿಸೋದು ಬೇರೆ ಅಲ್ಲ. ಹಾಗಿರೋದ್ರಿಂದ ಆ ಒಂದು ಸ್ಥಿತಿ ನಿನ್ನಲ್ಲೂ ಏರ್ಪಟ್ಬಿಡುತ್ತಪ್ಪ. ಅದರಿಂದ ಅಂಥ ಒಂದು ಸ್ಥಿತಿಯನ್ನು ಎಷ್ಟೆಷ್ಟೋ ಜನಗಳು ಕಾಲದಲ್ಲಿ ಅನುಭವಿಸಿದ್ದಾರೆ. ಯಥಾ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ, ನನ್ನನ್ನು ಹೇಗೆ ಭಾವಿಸ್ತಾರೋ ಹಾಗಾಗಿ ಅವರನ್ನು ನಾನು ಭಜಿಸ್ತಾ ಇದ್ದೇನೆ ಅಂತ. ಅಂದರೆ ಯಾರೋ ಒಬ್ಬರು ಧನಕ್ಕಾಗಿ ಭಗವಂತನನ್ನು ಅವಲಂಬಿಸ್ತಾರೆ, ದುಡ್ಡು ಕೊಡಪ್ಪ ನನಗೆ ಕಷ್ಟದಲ್ಲಿದ್ದೀನಿ ಅಂತ. ಇನ್ಯಾರೋ ಒಬ್ಬರು ನನ್ನ ಕಷ್ಟವನ್ನು ಬಗೆಹರಿಸ್ಕೊಡಪ್ಪ ಅಂತ ಕೇಳ್ಕೊತಾರೆ. ಇನ್ನೊಬ್ಬರು ಲೌಕಿಕವಾಗಿ ಇನ್ಯಾವುದೋ ಒಂದು ಕಾರ್ಯ ಆಗಬೇಕು, ಅದಕ್ಕೋಸ್ಕರ ನನಗೆ ಸಹಕಾರ ಕೊಡಪ್ಪ ಅಂತ ಕೇಳ್ಕೊತಾರೆ. ಅವರಿಗೆಲ್ಲ ಆಯಾ ರೂಪದಲ್ಲಿ ಅವ್ರಿಗೆ ಬೇಕಾದ್ದನ್ನು ನಾನು ಅನುಗ್ರಹಿಸಿಕೊಡುವಂಥದ್ದು ಉಂಟು ಕಾಮಧೇನುವಾಗಿ. ಅದೇ ರೀತಿಯಲ್ಲಿ ಜ್ಞಾನವನ್ನೇ ಬಯಸಿ ಬಂದವರಿಗೆ ಜ್ಞಾನವನ್ನು ಅನುಗ್ರಹಿಸಿಕೊಡುವಂಥವನಾಗಿದ್ದೇನೆ ಅಂತ. ಈ ಮನುಷ್ಯ ಲೋಕವೆಂಬುದೇ ಸಿದ್ಧಿಪ್ರದವಾದ ಲೋಕ. ಬಹಳ ಬೇಗ ಇಲ್ಲಿ ಸಿದ್ಧಿ ಸಿಗುತ್ತೆ. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ, ಯಾವುದನ್ನೇ ಬಯಸಿ ಸಾಧನೆ ಮಾಡೋದಕ್ಕೆ ಹೊರಟರೂ ಕೂಡ ಈ ಲೋಕದಲ್ಲಿ ಸಿದ್ಧಿ ಅನ್ನೋದು ಬಹಳ ಬೇಗ ಸಿಗುತ್ತೆ ಅಂತ. ಬಹಳ ಬೇಗನೂ ಅರ್ಥ, ಅಯ್ಯೋ 50 ವರ್ಷ ತಪಸ್ಸೆ ಮಾಡಿದೆಯಪ್ಪ ಆಮೇಲೆ ಸಿಕ್ತು ಅಂತ ಹೇಳಿದ್ರೆ ಇದು ಬಹಳ ಬೇಗ ಅಂತ ಕರಿಬೇಕಾದದ್ದೇ ಅಂತ ಕೇಳಿದ್ರೆ, 10 ಜನ್ಮ 100 ಜನ್ಮ ಅದರ ದೃಷ್ಟಿಯಿಂದ ತೆಗೆದುಕೊಂಡ್ರೆ 50 ವರ್ಷದಲ್ಲಿ ಸಿಕ್ತು ಅಂತಂದರೆ ಬಹಳ ಬೇಗ ಸಿಕ್ತು ಅಂತ ಅರ್ಥ ಅದಕ್ಕೆ. ಅದರಿಂದ ಕರ್ಮಸಿದ್ಧಿಯನ್ನು ಬಯಸಿ ಯಾರ್ಯಾರು ಈ ಲೋಕದಲ್ಲಿ ವಿಶಿಷ್ಟವಾದ ಸಾಧನೆಯನ್ನು ಮಾಡ್ತಾರೋ ಅವರಿಗೆಲ್ಲ ಸಿದ್ಧಿ ಅನ್ನೋದು ಲಭಿಸುತ್ತೆ ಎಂಬುದಾಗಿ ಹೇಳಿ ಮುಂದಕ್ಕೆ ನಾನೂ ಕರ್ಮವನ್ನು ಮಾಡಿದ್ದೇನೆ, ಆದರೆ ನಾನು ಲಿಪ್ತನಾಗಿಲ್ಲ ಅನ್ನೋದನ್ನ ಹೇಳೋದಕ್ಕೋಸ್ಕರವಾಗಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನೋ ಮಾತನ್ನು ಜ್ಞಾಪಿಸ್ಕೋತಾನೆ. 4 ವರ್ಣಗಳು ನನ್ನಿಂದ ಸೃಷ್ಟಿಸಲ್ಪಟ್ಟವು ಗುಣ ಮತ್ತು ಕರ್ಮಗಳ ವಿಭಾಗದಂತೆ ಅಂತ ಹೇಳಿ ಮುಂದಿನ ಮಾತು ಏನು ಹೇಳ್ತಾನೆ ಅಂದರೆ, ನಾನು ಹಾಗೆ ಸೃಷ್ಟಿ ಮಾಡಿದ್ರೂ ನಾನೇನೂ ಸೃಷ್ಟಿ ಮಾಡಿದವನಲ್ಲ. ಅಂದರೆ ಆ ಕರ್ಮ ನನಗೆ ಯಾವುದೇ ರೀತಿಯಲ್ಲೂ ಅಂಟ್ಕೊಳ್ಳುವಂಥದ್ದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಅದು ಒಂದು ರೀತಿಯಲ್ಲಿ ನಡಿಬೇಕಾದ ಕರ್ಮ, ಅದು ನಡೆದಿದೆ. ಅಷ್ಟು ಬಿಟ್ಟರೆ ಆ ಕರ್ಮಕ್ಕೂ ನಾನು ಅಂಟ್ಕೊಂಡಿಲ್ಲ, ಕರ್ಮದ ಫಲವೂ ನನಗೆ ಬೇಕಾಗಿಲ್ಲ. ನಾನು ಅದೆಲ್ಲವನ್ನೂ ಮೀರಿ ನಿಂತವನು. ಹಾಗಿರೋದ್ರಿಂದ ನನಗೆ ಯಾವುದೇ ರೀತಿಯಾದಂಥ ಆ ಕರ್ಮದ ಫಲವೂ ಇಲ್ಲ ಅಂತ ತನ್ನ ಉದಾಹರಣೆಯನ್ನು ತಾನು ಕೊಟ್ಕೊಂಡು ಅನಂತರದಲ್ಲಿ ಕರ್ಮಯೋಗದ ಬಗ್ಗೆ ಮತ್ತೆ ಪರಿಚಯವನ್ನು ಕೊಟ್ಕೊಂಡು ಹೋಗ್ತಾನೆ. ನಮಾಂ ಕರ್ಮಾಣಿ ಲಿಪ್ಯಂತಿ ನಮೇ ಕರ್ಮಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಫಿಸಿ ನ ಸ ಬದ್ಧತೆ. ನಾನು ಹೀಗಿದ್ದೀನಿ ಅನ್ನೋದನ್ನು ಯಾರು ಅರ್ಥ ಮಾಡ್ಕೋತಾನೋ ಅಂಥವನು ಸಹ ಕರ್ಮಬಂಧನದಿಂದ ಪಾರಾಗಿಬಿಡ್ತಾನೆ ಅಂತ. ಅಂದರೆ ಅವನವನ ಜೀವನದಲ್ಲಿ ಕರ್ಮಯೋಗವನ್ನು ಸಾಧನೆ ಮಾಡೋದು ಒಂದು ವಿಷಯ, ಅದರಿಂದಲೂ ಮೋಕ್ಷವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಒಬ್ಬ ಕೃಷ್ಣ ಅಂತ ಒಬ್ಬಿದ್ದಾನಪ್ಪ, ಅವನು ಕರ್ಮಬಂಧಕ್ಕೆ ಒಳಪಟ್ಟವನಲ್ಲ, ಕರ್ಮದ ಫಲದ ಬಗ್ಗೆ ಅವನಿಗೆ ಸ್ಪೃಹೆಯೂ ಇಲ್ಲ.
ಎಂಬುದಾಗಿ ಯಾರು ಅರ್ಥ ಮಾಡ್ಕೋತಾನೋ, ತಾತ್ವಿಕವಾಗಿ ತಿಳಿತಾನೋ ಅಂಥವನೂ ಸಹ ಕರ್ಮಭಿಹಿ ನಸ ಬದ್ಧತೆ, ಕರ್ಮದಿಂದ ಬದ್ಧನಾಗೋಲ್ಲ ಅವನಿಗೆ ಕರ್ಮಬಂಧನ ಎಂಬುದು ಇರೋಲ್ಲ ಎಂಬುದಾಗಿ ಹೇಳಿ, ನಂತರ ಆ ಕರ್ಮದ ರಹಸ್ಯ ಏನು ಅನ್ನೋ ವಿಷಯ ಬಂದಾಗ, ಕರ್ಮ ಅಂದರೆ ಏನು ಅಂತ ತಿಳ್ಕೊಬೇಕಪ್ಪ, ವಿಕರ್ಮ ಅಂದರೆ ಏನು ಅಂತ ತಿಳ್ಕೊಬೇಕು, ಅಕರ್ಮ ಅಂದರೆ ಏನು ಅಂತ ತಿಳ್ಕೊಬೇಕು ಅಂತ ಮುಂದಕ್ಕೆ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಿದ ಸಂದರ್ಭ ಇದೆ. ಕರ್ಮ ಅಂತ ಒಂದು ನಮ್ಮ ಕರ್ಣಗಳನ್ನು ಬಳಸ್ಕೊಂಡು, ಇಂದ್ರಿಯಗಳನ್ನೆಲ್ಲ ಬಳಸ್ಕೊಂಡು ಕ್ರಿಯೆಯನ್ನು ನಿರ್ವಾಹ ಮಾಡುವಂಥದ್ದು. ಅಕರ್ಮ ಅಂತ ಇನ್ನೊಂದಿದೆ, ಯಾವ ಕ್ರಿಯೆಯೂ ನಡೆದೇ ಇರುವಂತಹ ಒಂದು ಸಮಾಧಿಯ ಸ್ಥಿತಿ. ಅಲ್ಲಿ ಉಸಿರಾಟವೂ ಇಲ್ಲ, ರಕ್ತ ಸಂಚಾರವೂ ಇಲ್ಲ. ಕಾಷ್ಠವಜ್ಜಾಯತೆ ವಪುಃ, ದೇಹವೆಲ್ಲ ಮರದ ತುಂಡಂತೆ ಇದೆ. ಅಂತಹ ಒಂದು ನಿಷ್ಕ್ರಿಯವಾದ ಸ್ಥಿತಿ ಇದೆ, ಅದು ಅಕರ್ಮ ಸ್ಥಿತಿ. ಇನ್ನೊಂದು ವಿಕರ್ಮ ಅಂತಿದೆ, ಅಂದರೆ ವಿರುದ್ಧವಾದ ಕರ್ಮ. ಯಾರು ಯಾವ ಕಾರ್ಯ ಮಾಡಬಾರ್ದೋ ಆ ಕಾರ್ಯ, ಅದರ ಪರಿಣಾಮ ಧಾತು ಪ್ರಕೋಪ, ಹೊಸ ಹೊಸ ಪಾಪ ಸಂಗ್ರಹ. ಇನ್ನೆಷ್ಟೋ ಜನ್ಮಗಳಿಗೆ ಹೋಗಿ ಆ ಪಾಪವನ್ನು ತೊಳ್ಕೋಬೇಕು, ಅದಕ್ಕೆ ಬೇಕಾಗುವಂಥ ಹೆಜ್ಜೆ. ಅಂತಹ ವಿಕರ್ಮ ಅನ್ನೋದೊಂದಿದೆ, ವಿರುದ್ಧ ಕರ್ಮ ಅಂತ ಒಂದಿದೆ. ಅಂದರೆ ಕರ್ಮ ಅಂದರೆ ಸುಕರ್ಮ ಅಂತ ಅರ್ಥ, ಆದರ್ಶವಾದ ಕರ್ಮ ಅಂತ ಒಂದಿದೆ, ವಿರುದ್ಧ ಕರ್ಮ ಅಂತ ಒಂದಿದೆ. ಇದೆರಡೂ ಅಲ್ಲದೆ ಇರುವಂಥ ಇನ್ನೊಂದು ಅಕರ್ಮ ಎಂಬ ಇನ್ನೊಂದು ಸ್ಥಿತಿ ಇದೆ. ಇದ್ರ ಬಗ್ಗೆ ಒಂದು ಪರಿಚಯ ಸಿಕ್ಕಬೇಕಪ್ಪ ಎಂಬುದಾಗಿ ಹೇಳಿ, ಕರ್ಮದಲ್ಲಿ ಯಾರು ಅಕರ್ಮವನ್ನು ನೋಡ್ತಾನೋ, ಅಕರ್ಮದಲ್ಲಿ ಯಾರು ಕರ್ಮವನ್ನು ನೋಡ್ತಾನೋ ಅವನು ಬುದ್ಧಿಮಾನ್ ಮನುಷ್ಯೇಶು, ಮನುಷ್ಯರೆಲ್ಲ ಅತ್ಯಂತ ಬುದ್ಧಿವಂತ ಅಂತ. ಹಾಗಂದರೆ ಯಾವುದೋ ಒಂದು ಕರ್ಮವನ್ನು ನೋಡಿದಾಗ ಈ ಕರ್ಮ ಹೇಗೆ ಕರ್ಮರಹಿತವಾದ ಸಮಾಧಿ ಸ್ಥಿತಿಗೆ ತೊಗೊಂಡೋಗಿ ತಲುಪಿಸುತ್ತೆ ಅದು ಅವನಿಗೆ ಗೊತ್ತಾಗಬೇಕು. ಹಾಗೆ ಒಂದು ಸಮಾಧಿ ಸ್ಥಿತಿಯಿಂದ ಹೊರಗಡೆ ಎದ್ದಾಗ ಮುಂದಕ್ಕೆ ಹೇಗೆ ಆ ಸಮಾಧಿಯೇ ಅವನ ಪ್ರಕೃತಿನಲ್ಲಿ ಮುಂದಕ್ಕೆ ಯಾವುದೋ ಒಂದು ಕರ್ಮಕ್ಕೆ ಬೇಕಾಗುವಂಥ ಹೆಜ್ಜೆಯನ್ನು ಬೆಳೆಸ್ಕೊಡುತ್ತೆ ಅನ್ನುವ ಒಂದು ತತ್ವವೂ ಗೊತ್ತಾಗಬೇಕು. ಆಗ ಕರ್ಮದಲ್ಲಿ ಅಕರ್ಮವನ್ನು ನೋಡೋದಂತಾಗುತ್ತೆ, ಅಕರ್ಮದಲ್ಲಿ ಕರ್ಮವನ್ನು ನೋಡೋದಂತಾಗುತ್ತೆ. ಅಂಥವನೇ ನಿಜವಾದ ಬುದ್ಧಿವಂತ ಎಂಬುದಾಗಿ, ಯಾರು ಬುದ್ಧಿವಂತ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಕೊಟ್ಕೋತಾ ಮುಂದಕ್ಕೆ ಬ್ರಹ್ಮಯಜ್ಞ, ದೈವಯಜ್ಞ, ಸಂಯಮಾಗ್ನಿಯಲ್ಲಿ ಇಂದ್ರಿಯಗಳನ್ನು ಹೋಮ ಮಾಡುವಂತಹ ರೂಪವಾದಂಥ ಒಂದು ಯಜ್ಞ, ಇಂದ್ರಿಯಗಳಿಗೆ ವಿಷಯವನ್ನು ಕೊಡುವ ರೂಪವಾದಂಥ ಒಂದು ಯಜ್ಞ. ಅಂದರೆ ಪ್ರಪಂಚದ ವಿಷಯಗಳನ್ನೇ ಆಸ್ವಾದನೆ ಮಾಡಪ್ಪ, ಆದರೆ ಆಸ್ವಾದನೆ ಮಾಡಬೇಕಾದ್ರೆ ಯಜ್ಞರೂಪವಾಗಿ ಆಸ್ವಾದನೆ ಮಾಡು. ಅದಕ್ಕೊಂದು ವಿಧಿವಿಧಾನ ಇದೆ. ಎಷ್ಟು ಹೊತ್ತಿನಲ್ಲಿ ಯಾವ ವಿಷಯವನ್ನು ಯಾವ ಪ್ರಮಾಣದಲ್ಲಿ ಯಾರು ಹೇಗೆ ಸೇವಿಸಬೇಕೋ ಹಾಗೆ ಸೇವಿಸಿದರೆ ಅದು ಹೊರಗಡೆಯಿಂದ ನೋಡಿದಾಗ ಭೋಗರೂಪವಾಗಿ ಕಂಡರೂ ಕೂಡ ತಾತ್ವಿಕವಾಗಿ ತೊಗೊಂಡಾಗ ಅದು ಯೋಗರೂಪವಾದದ್ದೇನೆ. ಒಳಗಡೆ ಬೆಳಗುವ ತತ್ವದಲ್ಲಿ ಆ ಕರ್ಮ ಅಷ್ಟು ಲಯ ಆಗಿಬಿಡುತ್ತೆ ಮತ್ತು ಯಜ್ಞರೂಪವಾದ ಕರ್ಮವಾಗುತ್ತೆ. ಭಗವಂತ ಪ್ರೀತನಾಗ್ತಾನೆ, ಪರಿಣಾಮವಾಗಿ ಭಗವಂತನ ದರ್ಶನ ಆಗುತ್ತೆ. ಸರ್ವಂಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅನ್ನೋ ಅನುಭವಕ್ಕೆ ಕರ್ಕೊಂಡೋಗಿ ತಲುಪಿಸುತ್ತೆ ಎಂಬುದಾಗಿ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ, ಜ್ಞಾನಯಜ್ಞ, ಹೀಗೆ ನಾನಾ ಪ್ರಕಾರವಾದ ಯಜ್ಞದ ಪರಿಚಯವನ್ನೆಲ್ಲ ಕೊಟ್ಟ ಉದ್ದೇಶ ಏನಪ್ಪ ಅಂದರೆ ಕರ್ಮ ಇಷ್ಟೆಲ್ಲ ತರಹದಲ್ಲಿದೆಯಪ್ಪ, ಒಂದು ತರಹದಲ್ಲಿಲ್ಲ. ಈ ಯಾವ ತರಹದ ಕರ್ಮವನ್ನು ನೀನು ಅವಲಂಬಿಸಬೇಕೋ ನಿನ್ನ ವರ್ಣಾನುಗುಣವಾಗಿ ಅದನ್ನು ಅವಲಂಬಿಸ್ಕೋ. ಹಾಗೆ ಅವಲಂಬಿಸಿದಾಗ ಅದು ನಿನ್ನನ್ನು ಈ ಮೋಹ ರೂಪವಾದಂಥ ಕಡಲಿನಿಂದ ಪಾರು ಮಾಡುತ್ತೆ, ಸಂತಾರಣ ಮಾಡಿಸುತ್ತೆ ಅಂತ ವಿಸ್ತಾರವಾಗಿ ಮುಂದಕ್ಕೆ ನಾನಾ ಯಜ್ಞಗಳ ಸ್ವರೂಪವನ್ನೆಲ್ಲ ಹೇಳಿ, ಯಜ್ಞಶಿಷ್ಟಾಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ. ಯಜ್ಞವೆಲ್ಲ ಆದ ನಂತರದಲ್ಲಿ ಶಿಷ್ಟವಾದಂಥ ಅಮೃತಪ್ರಾಯವಾದ ವಸ್ತುವನ್ನು ಯಾರು ಸ್ವೀಕರಿಸ್ತಾನೋ ಅವನು ಸನಾತನವಾದ ಬ್ರಹ್ಮವನ್ನು ಹೋಗಿ ಸೇರ್ತಾನೆ. ಈ ರೀತಿಯಲ್ಲಿ ಅನೇಕ ಮಾತುಗಳನ್ನೆಲ್ಲ ಹೇಳಿ ಕೊನೆಗೆ ಇಂತಹ ಯಜ್ಞರೂಪವಾದ ಜೀವನವನ್ನು ಸಾಗಿಸಿ ಕೊನೆಯಲ್ಲಿ ತಲುಪಬೇಕಾದ ತತ್ವ ಏನಿದೆ ಅಲ್ಲಿ ತಲುಪಬೇಕಾದ್ರೆ ಹೇಗೆ ತಲುಪಬೇಕು, ಅದಕ್ಕೆ ಬೇಕಾದ ಮಾರ್ಗದರ್ಶನ ಏನು ಅಂತ ಪ್ರಶ್ನೆ ಹುಟ್ಕೊಳ್ಳೋದಾದರೆ ಅದಕ್ಕೆ ಉತ್ತರ ಕೊಡ್ತೇನೆ ನಾನು, ಕೇಳ್ಕೊ ಅಂಥೇಳಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ ತತ್ವದರ್ಶಿನಃ. ದೀರ್ಘದಂಡ ಪ್ರಣಾಮ ಮಾಡು, ಪರಿಪರಿಯಾಗಿ ಜ್ಞಾನಿಗಳಲ್ಲಿ ಪ್ರಶ್ನಿಸು, ಅವ್ರನ್ನ ಬಗೆ ಬಗೆಯಾಗಿ ಶುಶ್ರೂಷೆ ಮಾಡು. ಸಂತುಷ್ಟರಾದ ಅವರು ನಿನಗೆ ತತ್ವವನ್ನು ಉಪದೇಶ ಮಾಡ್ತಾರೆ.
ಪರಿಣಾಮವಾಗಿ ನೀನು ಆ ಜ್ಞಾನಾನುಭವಕ್ಕೆ ಏರ್ತೀಯ, ಜೀವನವನ್ನು ಸಾರ್ಥಕವಾಗಿ ಮಾಡ್ಕೋತೀಯ ಅನ್ನೋ ರೀತಿಯಾದಂಥ ವಿಷಯವನ್ನು ಮುಂದಕ್ಕೆ ನಿರೂಪಣೆ ಮಾಡ್ಕೊಳ್ತಾ ಈ ಒಂದು ಕೊನೆಯ ಘಟ್ಟವಾಗಿ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ, ಅದು ವಿಶೇಷವಾಗಿ ಅವನವನ ಜನ್ಮಾನುಗುಣವಾಗಿ ಹುಟ್ಕೊಳ್ಳುವಂತಹ ಕರ್ತವ್ಯ ರೂಪವಾದ ಕರ್ಮವನ್ನು ಒಂದು ಅಂಟಿಲ್ಲದೆ ನಿರ್ವಾಹ ಮಾಡ್ಕೊಳ್ತಾ ಹೋಗುತ್ತಾ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ಜ್ಞಾನದಿಂದ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಕೃಷ್ಣನನ್ನು ಅನನ್ಯವಾದ ಮನಸ್ಸಿನಿಂದ ಭಾವಿಸ್ತಾ ಅಥವಾ ದೈವವನ್ನು ಅನನ್ಯವಾದ ಮನಸ್ಸಿನಿಂದ ಭಾವಿಸ್ತಾ ಪಡೆಯೋಕ್ಕಾಗತ್ತೆ. ಹೀಗೆ ಅನೇಕ ರೀತಿಯಲ್ಲಿ ಪಡೆಯೋಕ್ಕೆ ಸಾಧ್ಯವಿರುವಾಗ ಯಾಕಪ್ಪ ಹೀಗಿದೆಯಾ, ನೀನು ಎದ್ದೇಳು, ಆ ಜ್ಞಾನಸಿದ್ಧಿಯನ್ನು ಪಡಿ, ಕರ್ತವ್ಯಪರನಾಗು ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಎಂಬುದನ್ನು ನೆನಪಿಸ್ಕೋತಾ ಈ 4 ಮಾತುಗಳನ್ನು ಭಗವದ್ಗೀತೆಯ 4ನೇ ಅಧ್ಯಾಯ ಯೋಗರೂಪವಾದ ವಿಷಯವನ್ನು ನಿರೂಪಣೆ ಮಾಡಿರುವ ಆ ವಿಷಯವನ್ನು ಆ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. शङ्खचक्र